ಸುಭಾಷ್ ಪತ್ರಿಜಿ ಗುರೂಜಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತಾ ನಾನು ಈ 2 ಮಾತುಗಳನ್ನು ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಶಾಂತಲಾ ನಿಂಗನಗೌಡ ಬಂಗೀಗೌಡ್ರೆ. ನಾ ಈ ಹಾವೇರಿ ನಿವಾಸಿ. ಈ ಧ್ಯಾನಕ್ಕೆ ಬರೋಕ್ಕೆ ಕಾರಣ ಶೈಲಜಾ ಅಡವಿ. ಅವಳು ನನ್ನ ಕ್ಲೋಸ್ ಫ್ರೆಂಡ್. ಮತ್ತು 2 ವರ್ಷದಿಂದ ಅವ್ರು ನಮಗೆ ಅವರವರ ಮಾತಾಡ್ಕೊತಿದ್ರು. ಅವ್ರು ಧ್ಯಾನದೊಳಗೆ ಫ್ರೆಂಡ್ಸ್ ಎಲ್ಲರೂ ಸೇರಿದೊಳಗೆ ಧ್ಯಾನ ಹಂಗದ ಹಿಂಗದ, ನನಗೆ ಆ ಎಕ್ಸ್ಪೀರಿಯನ್ಸ್ ಆಯ್ತು. ಅವಳಿಗೆ ಸೇಮ್ ನನ್ನ ಹಂಗೆ ಬ್ಯಾಕ್ ಪೇನ್ ಹೋಯ್ತು ನನಗೆ ಅಂತ ಹೇಳ್ತಿದ್ರು ಅವರು. ನಾನು ಅವಾಗ ಜಿಮ್ಗೆ ಹೋಗೋದು, ಏರೋಬಿಕ್ಸ್ಗೆ ಹೋಗೋದು ಈ ಥರ ಮಾಡ್ತಿದ್ದೆ. ಅವಾಗ ಹೋದಾಗ ನನಗೆ ಆರಾಮಾಗ್ತಿತ್ತು. ಮತ್ತು ಬಿಟ್ವಿ ಅಂದ್ರೆ ನನಗೆ 1 ವಾರ ಬಿಟ್ಟೆ ಅಂದ್ರೆ ನನಗೆ ಅಟ್ಲೀಸ್ಟ್ 1 ಅವರ್ ಕೂಡಕ್ಕೆ ಹಾಕಿದ್ದಿಲ್ಲ. ಬ್ಯಾಕ್ ಪೇನ್ ಸಿಯಾಟಿಕ್ ಅದ, ನೀನು ಕೂಡಬೇಡ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಕೂತ್ಕೊಂಡೆ ಅಂದ್ರೆ ಹಿಂಗೆ ಬಗ್ಕೊಂಡು ಹೋಗಿ ಆಮೇಲೆ 10 ನಿಮಿಷ ಬಿಟ್ಟು ಹಿಂಗೆ ಎದ್ದು ನಿಂತ್ಕೊಂಡು ಆಮೇಲೆ ಮುಂದೆ ಹೋಗ್ತಿದ್ದೆ. ಅದಕ್ಕೆ ಇವರೆಲ್ಲ ಮಾತಾಡುವಾಗ ನನಗೆ ಅನಿಸ್ತಿತ್ತು ನಾನು ಧ್ಯಾನಕ್ಕೆ ಹೋಗ್ಬೇಕು. ಮೇನ್ ನನಗೆ ಪ್ರಾಬ್ಲಮ್ ಅಂದ್ರೆ ಕೂಡಕ್ಕಾಗಲ್ಲ. ನಾ ಅಲ್ಲಿ ಹೋಗಿ ಹೆಂಗೆ ಕೂಡಲಿ, ಮತ್ತು ಕೂತ್ಕೊಂಡು ಅವ್ರು ಎಷ್ಟು ಮಂದಿ ಒಳಗೆ ನಾ ಹೆಂಗೆ ಎದ್ದು ಮುಂದೆ ಹೋಗಲಿ. ಆದರೆ ಏಜು ನಮ್ಮದು ಏನು ಹೇಳ್ಕೊಳ್ಳೋಷ್ಟು ದೊಡ್ಡ ಏಜು ಅಲ್ಲ, ಸಣ್ಣ ಏಜ್ನೊಳಗೆ ಎಲ್ಲಿ ಫ್ರೆಂಡ್ಸ್ ಸರ್ಕಲ್ನೊಳಗೆ ನಾವು ಏನಾಗ್ತೇವೆ ಅಸಹ್ಯ ಆಗ್ತಾನೇನೋ ಅನ್ನೋ ಕೀಳರಿಮೆ ನನ್ನಲ್ಲೇ ಇತ್ತು. ಆಮೇಲೆ ನಾನು ಬಂದೆ. ಆದರೂ ಇಲ್ಲೇ ನಮ್ಮ ಏರಿಯಾದ ಸದಾಶಿವನಗರದ ಒಳಗನ ಪಿರಾಮಿಡ್ ಇರೋದ್ರಿಂದ, ವಿದ್ಯಾ ಮಿಸ್ ಮನೆಯಲ್ಲಿರೋದ್ರಿಂದ ನಾ ಬಂದು 1 ದಿನ ಕೂತ್ಕೊಂಡೆ. ನನಗೇನು ಅನ್ನಿಸ್ಲಿಲ್ಲ, ಸುಮ್ಮನೆ ಹಂಗೆ ಕೂತ್ಕೊಂಡೇ ಹೋದೆ ನಾನು. 2ನೇ ದಿವಸ ಅವರು ಎಲ್ಲ ಬಾಡಿ ಒಳಗಿಂದ ಈಗ ನಾವು ಹೆಂಗೆ ಯೋಗ ಮಾಡುವೊಳಗೆ ಶವಾಸನದೊಳಗೆ ಹೋದಾಗ ಹೇಳ್ತಾರಲ್ಲ, ಆ ಥರ ನನಗೆ ಹೇಳುವಾಗ ಕೆಲವೊಂದು ಪಾರ್ಟ್ಸ್ ನಾನು ಎಲ್ಲದವ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಕಣ್ಣು, ಮೂಗು, ಬಾಯಿ, ಇವನ್ನ ಬಾಯಿ ತೆಗ್ದನಿ. ಆ ಬಾಯಿ ಹೆಂಗೆ ಮುಚ್ಚಬೇಕು, ನಾನು ಎಲ್ಲದ ನನ್ನ ಬಾಯಿ ಅನ್ನೋದು ನನಗೆ ಯಾವ ಪಾರ್ಟ್ಸು ಗೊತ್ತಿಲ್ಲ. ಈವನ್ ಹೊಟ್ಟಿಗೆ ಹೋದಾಗ, ಸೊಂಟ ಭಾಗಕ್ಕೆ ಹೋದಾಗ ಮಾತ್ರ ನನಗೆ ಪಾರ್ಟ್ಸ್ ಗೊತ್ತಾಯ್ತು. ಆಮೇಲೆ ನನಗೇನೋ ಒಂದು ಕ್ಯೂರಾಸಿಟಿ, ನಾವು ಹೋಗಿ ಭಾಳ ಎಂಜಾಯ್ ಮಾಡಿದೆ ಅದನ್ನು. ಅಯ್ಯೋ ನನಗೆ ಹಿಂಗೆ ಆತಲ್ಲ, ನಾ ಇಷ್ಟು ವರ್ಷ ಯೋಗ ಮಾಡಿದೆ, ಏರೋಬಿಕ್ಸ್ ಮಾಡಿದ್ರು ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನನಗಿಷ್ಟು ನನ್ನ ಪಾರ್ಟ್ಸ್ ನನಗೆ ಗೊತ್ತಾಗ್ಲಿಲ್ದಷ್ಟು ನಾನು ಧ್ಯಾನಕ್ಕೆ ಹೋಗ್ಬಿಟ್ಟನಲ್ಲ. ಇದ್ರೊಳಗೆ ಏನೋ ಒಂದು ಅದ, ಶಕ್ತಿ ಅದ, ನಾವು ಹೋಗ್ಬೇಕು ಅಂತ ನಾನು ವಿಚಾರ ಮಾಡಿ. ಮತ್ತು ನಾನು ಭಾಳ ನಾನ್ ವೆಜ್ ಫ್ರೀಯಳು. ನನಗೆ ನಾನ್ ವೆಜ್ ಬಿಟ್ಟಿರೋಕೆ ಆಗೋದೇ ಇಲ್ಲ. ನಾನ್ ವೆಜ್ ಬಿಟ್ಟಿರ್ಬೋದು, ಆದರೂ ಅಡುಗೆ ತರೋಳು ನಾನು, ಅಡುಗೆ ಮಾಡೋಳು ನಾನು ಅಂದಾಗ ಅದನ್ನು ಬಿಟ್ಟಿರೋ ಶಕ್ತಿ ಹೆಂಗೆ ನಾ ಬೇಡ್ಕೊಂಡೆ. ನೋಡಪ್ಪ, ತರೋದು ಮಕ್ಕಳಿಗೋಸ್ಕರ ಗಂಡಿಗೋಸ್ಕರ ತರ್ತಾನೆ ಮಾಡ್ತಾನೆ, ಅದನ್ನು ಬಿಟ್ಟಿರೋ ಶಕ್ತಿ ಕೊಡು ಗುರುಜಿ ನನಗೆ ಅಂತ ಬೇಡ್ಕೊಂಡೆ. ಇವನ್ ಮಾಡಿ ಬಡಿಸಿ ಅವ್ರು ಇದ್ರಿಗೆ ಕೂತ್ಕೊಂಡ್ರು ನನಗೆ ಅದು ಬಾಯಾಗ ಜುಳು ನೀರು ಬರ್ತೈತಿ. ಆಸೆದಿಂದ ಬರೋದಿಲ್ಲ ನನಗದು, ಒಂಥರ ಏನೋ ವಾಮಿಟಿಂಗ್ ಸೆಕ್ಷನ್ ಆಗಿ ನನಗದು ಬಾಯ ಜುಳು ನೀರು ಬರ್ತೈತಿ. ಮತ್ತು ಅದನ್ನು ನೆನಪು ಮಾಡಿ ಆಸೆ ನಾನು ತಿನ್ಬೋದಿತ್ತಲ್ಲ ಅಂತ ರಾತ್ರಿ ನಾನು ಏನಾರ ಧ್ಯಾನಕ್ಕೆ ಕೂತ್ಕೊಂಡ್ರಂದ್ರೆ ಇಷ್ಟು ಬಾಯಿ ಹರಿತೈತಿ, ನನಗೆ ಬಾಯಿ ಹರಿತೈತಿ. ಕಣ್ಣ ನೀರು ಹಿಂಗೆ ಏನೋ ನಾನು ಕಣ್ಣು ಅಳ್ತಾನೆ, ನಾನು ಬಾಯಿ ಹರಿದು ಅಕ್ಕಳಿಸಿ ಈ ಥರ ನಾನು ಹಂಗೆ ನನಗೆ ಅನುಭವ ಆಗಾಕತ್ತೈತಿ. ಮತ್ತು ನನಗೆ ನಿದ್ದಿನೇ ಬರ್ತಿದ್ದಿಲ್ಲ. ಅದಕ್ಕೂ ಒಂದು ಕಾರಣ ಅದ ನನ್ನ ಪರ್ಸ್ನಲಿ. ಅದು ನಾನು ನಮ್ಮ ತಮ್ಮನ ಮದ್ವೆ ನಾನು ಜವಾಬ್ದಾರಿ ತೊಗೊಂಡು ಮಾಡಿದೆ. ಆ ಹುಡುಗಿ ಸರಿ ಬರಲೇ ಇಲ್ಲ. ಅವನು ಎಜುಕೇಟೆಡ್, ಆಕಿನೇ ಎಜುಕೇಟೆಡ್, ಬಟ್ ಇಬ್ಬರೂ ಅಡ್ಜಸ್ಟ್ ಆಗಲಿಲ್ಲ. ಇವತ್ತಿಗೆ ಆಗೋದು 3 ಮಕ್ಕಳಾದರೂ ಅವರಿಬ್ಬರು ಜಗಳ ಕಾರಣಕ್ಕೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾರೆ. ಅವ್ರ ಅಪ್ಪ ಅಮ್ಮನೂ ಕಾರಣ ಅಲ್ಲ, ಅದಕ್ಕೆ ನಾವು ಕಾರಣ ಅಲ್ಲ. ಅವ್ರಿಗೆ ಹೆಂಗೆ ಹೇಳ್ಬೇಕ ನನಗೆ ಗೊತ್ತಿಲ್ಲ. ಅದು ನನಗೆ ಗಿಲ್ಟ್ ಫೀಲ್. ನನ್ನ ತಮ್ಮನ ಜವಾಬ್ದಾರಿ ತೊಗೊಂಡು ನಾ ಮಾಡಿದ್ನಲ್ಲ, ಇಂಥ ಹುಡುಗಿ ತಂದೆಲ್ಲ ಅಂತ ಅದನ್ನು ನೆನೆಸ್ಕೊಂಡು ಇವತ್ತಿಗೆ ಕಣ್ಣೀರು ಹಾಕ್ತಾನೆ. ಮತ್ತು ನಿದ್ದಿನ ಬರ್ತಿದ್ದೀರ. ದಿನಕ್ಕೆ ನೀವು ನಂಬ್ತೀರ ಇಲ್ಲ ಗುರುಜಿ, ನಾ 3 ಟ್ಯಾಬ್ಲೆಟ್ ತೊಗೊಂಡಾನೆ ನಿದ್ದೆ, ಆದರೂ ನನಗೆ ನಿದ್ದೆ ಬರ್ತಿದ್ದಿಲ್ಲ. ಮತ್ತು ನನಗೆ ನಿದ್ದೆ ಮಾಡಬೇಕು ಅಂತ ಅನಿಸ್ತಿದ್ದೇ ಇಲ್ಲ. ಇವಾಗ ನಿದ್ದೆ ಬರಲಿಲ್ಲ ಅಂದರೆ ಸುಮ್ಮನೆ ಗುರುಜಿ ನೆನೆಸ್ಕೊಂಡು ದಿಂಬಿಗೆ ಹತ್ಕೊಂಡು ಸುಮ್ಮನೆ ಕುಂತ್ಬಿಡ್ತಾನೆ. ಅದು ಧ್ಯಾನ ಗೊತ್ತಿಲ್ಲ, ಬಟ್ ಗುರುಜಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಗುರುಜಿ ಏನೂ ಗೊತ್ತಿಲ್ಲ, ಬಟ್ ಕುಂದಿರ್ತಾನೆ. ನಾ ಯಾವಾಗ ಮಕ್ಕೊತಾನೆ, ಇವನ್ ನಾ ಮಧ್ಯಾಹ್ನ ಕೂಡ ಮಕ್ಕೊಳಂಗಿಲ್ಲ, ಆದರೂ ಫ್ರೆಶ್ ಆಗಿರ್ತಾನೆ. ಮನೆ ಕೆಲಸ ಎಲ್ಲ ಮಾಡ್ಕೊತಾನೆ. ಅದು ಏನಾರ ಬಂತಂದ್ರೆ ಆ ಥರ ನನ್ನ ಭಾವನೆ ನನಗೆ ಆ ಭಾವನೆ ಬರಾಕತ್ತಂದ್ರೆ ನಾ ಸುಮ್ಮನೆ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಎದ್ದು ಕೂತ್ಕೊತಾನೆ, ಮಕ್ಕಂತಾನೆ. ನನಗೆ ನಿದ್ದೆ ಹತ್ತದ. ನನಗೆ ಇದೊಂದು ರೀತಿಯಿಂದ ನನಗೆ ಇವನ್ ಪತ್ರಿಜಿ ಗುರುಜಿಯವ್ರು ಒಂದು ನನಗೆ ಒಳಗೆ ಆತ್ಮಗುರು ಆದ್ರೆ ನನ್ನ ಶೈಲಾನ ಇನ್ನೊಂದು ರೀತಿಯಿಂದ ಗುರು ಅಂತ ನಾ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಪಡ್ತೇನೆ.
ಭಾಳ ಭಾಳ ಅಂದ್ರೆ ಭಾಳ ಹೆಮ್ಮೆ ಪಡ್ತೀನಿ. ಈ ಶಕ್ತಿ ಆ ಗುರೂಜಿ ನನಗೆ ಇನ್ನು ಮುಂದೂ ಕೊಡಲಿ. ನನಗೆ ಇನ್ನೂ ಒಂದು ನಮ್ಮ ಅಕ್ಕ ಭಾಳ ಅವಳು ಕಾಣಿಸ್ಕೊಂಡು ಧ್ಯಾನದೊಳಗೆ ಕಾಣಿಸ್ಕೊಂಡ್ಲು. ಪೇಸ್ ಗೀಸ್ ಎಲ್ಲ ನೋಡಿ ಭಾಳ ಖುಷಿ ಆಯ್ತು. ಆದ್ರೆ ಅವರು ಗುರೂಜಿ ಅವರು ಅವಳು ಉನ್ನತ ಲೋಕಕ್ಕೆ ಕಳಿಸ್ಬೇಕು ಅವಳನ್ನ ಅಂದಾಗ ಒಂದು ಇದು ಆದಾಗ ನನಗೆ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಒಂದು ಕಳಿಸ್ಬೇಕು ಅಂದಾಗ ನಾನು ವಾಪಸ್ ಆಕಿ ಉನ್ನತ ಲೋಕಕ್ಕೆ ಮತ್ತೆ ಹೋಗಮ್ಮ ನೀನು ಅಂದಾಗ ಆಕಿ ನನಗೆ ವಾಪಸ್ ಕಾಣಿಸ್ಕೊಲ್ಲೇ ಇಲ್ಲ. ಮತ್ತು ಅದು ನನಗೆ ಒಂದು ಏನೋ ಅವಳಿಗೆ ಶಾಂತಿ ಸಿಕ್ತನೋ ಅನ್ನೋ ಒಂದು ಖುಷಿ ಸಿಕ್ತು. ಮತ್ತು ನನಗೆ ನಿದ್ದೆ ಬರ್ತಿದ್ದಿಲ್ಲ ಅನ್ನೆಲ್ಲ ಇವಾಗ ಚಂದ ನಿದ್ದೆ ಮಾಡಾರ್ದೆ. ನನಗೇನೂ ಸಮಸ್ಯೆ ಇಲ್ಲ. ಯಾವುದು ಚಿಂತೆ ಬಂತಂದ್ರೆ ಧ್ಯಾನ ಮಾಡ್ಕೊತ ಕೂತ್ಕೊಂಡು ಸುಮ್ಮನೆ ನಿದ್ದೆ ಮಾಡ್ತೀನಿ. ಮತ್ತು ಆ ನಿದ್ದೆ ಧ್ಯಾನದಿಂದ ನಿದ್ದೆ ನನಗೆ ಇವಾಗ ನಾ ಆರಾಮದನಿ. ನನಗೆ 10 ವರ್ಷದಿಂದ ಹೇರ್ ಸಮಸ್ಯೆ ಅಂದರೆ ಹೇರ್ ಒಟ್ಟು ಕೊಬ್ಬರಿ ಎಣ್ಣೆ ಹಚ್ಚೋದು ಹಿಂಗೆಲ್ಲ ನಿನಗೆ ಹಚ್ಚಬೇಡಮ್ಮ ಅಂತ ಹೇಳಿದ್ರು. ಅದು ಹಚ್ಚಿದೆ ಅಂದ್ರೆ ಕಡ್ತ ಭಾಳ ತಲೆ ಉರಿ ಚುರು ಅನ್ನೋದು ಉರಿಯೋದು ಭಾಳ ಹೇರ್ ಆ್ಯಂಡ್ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿದೆ. ನೀನು ಕೊಬ್ಬರಿ ಎಣ್ಣೆ ಅವ್ನು ಏನು ಹಚ್ಚಬೇಡಮ್ಮ, ಆಲ್ಮಂಡ ಅದು ಒಂದೇ ಯೂಸ್ ಮಾಡಿ ನಿನಗೆ ಅದು ಒಂದು ಆಗ್ತದ ಅಂತ ಹೇಳಿದ್ದು ಬರ್ದು ಕೊಟ್ಟಿದ್ರು. 10 ವರ್ಷದಿಂದ ನಾನು ಅದನ್ನು ಹಚ್ಕೊತಿದ್ದೆ. ಒಂದ್ಸರಿ ಧ್ಯಾನದೊಳಗೆ ಕುತ್ಕೊಂಡ ಹೀಲಿಂಗ್ ಧ್ಯಾನದೊಳಗೆ ಹಿಂಗೆ ಕುತ್ಕೊಂಡಾಗ ನನಗೆ ಪೂರ್ತಿ ತಲೆ ಹುಚ್ಚರಗತಿ ಕರ್ಕೊಂಡ್ಬಿಟ್ಟೆ. ನಾನು ಕೈ ಒಂದು ಬಿಡಿಸ್ಕೊಳಕ್ಕೆ ಆಗೋದು, ಎರಡೂ ಕೈ ಹಿಡ್ಕೊಂಡು ಹುಚ್ಚ ಆದಂಗೆ ಆಗ್ಬಿಟ್ಟೆ. ನಾನು ಅಷ್ಟು ಕರ್ಕೊಂಡೆ. ಅದು ಯಾಕಾತೋ ನನಗೆ ಗೊತ್ತಾಗಲಿಲ್ಲ. ಬಟ್ ಅಚಾನಕ್ಕಾಗಿ ಮಾರನೇ ದಿವಸನ ನಾನು ಕೊಬ್ಬರಿ ಎಣ್ಣೆ ಸ್ವಲ್ಪ ಹೌದಲ್ಲ ಅನ್ನಷ್ಟು ಹಚ್ಕೊಳಕ್ಕೆ ನಾ ಕೊಬ್ಬರಿ ಎಣ್ಣೆನ ನೋಡ್ಲಿದ್ದಕ್ಕೆ ಹಚ್ಕೊಂಡೆ ಅವತ್ತು. ನನಗೆ ಆಮೇಲೆ ಹಚ್ಕೊಂಡಾಗ ನನಗೇನು ಅನಿಸಿಲ್ಲ. ಎಷ್ಟೋ ಮಧ್ಯಾಹ್ನ ಆದಮೇಲೆ ನಾ ಕೊಬ್ಬರಿ ಎಣ್ಣೆ ಹಚ್ಕೊಂಡ ನನಗೇನು ತ್ರಾಸ ಆಗೋದಲ್ಲ ನೋಡೋಂತಡಿ ಚಂದಾಗ ಹಚ್ಕೊಳ್ಳೋ ನಂದು ಕುತ್ಕೊಂಡು ಕಾಸ್ಕೊಂಡು ಚಂದ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರು ನನಗೇನು ಒಂಥರ ಏನು ಸಮಸ್ಯೆ ಕಡ್ತ ಆಗಲಿ ಅದು ಉರಿ ಚುರು ಉರಿ ಆಗಲಿ ಏನೂ ಆಗಲಿಲ್ಲ. ನನಗೆ ಅವಾಗ ಅನಿಸ್ತು ಧ್ಯಾನದೊಳಗೆ ನನಗೆ ಇವತ್ತು ಬೆಳಗ್ಗೆ ಯಾಕಾಯಿತು ಇದಕ್ಕೆ ನನಗೆ ಆ ಸಮಸ್ಯೆನ ಗುರೂಜಿಯವ್ರು ತೆಗೆದ್ರು ನನಗೆ ಅನ್ನೋದು ನನಗೆ ಅವಾಗಿಂದ ಇನ್ನೂ ಖುಷಿ ಆಗಿದೆ. ನನಗೆ ಭಾಳ ಸಂತೋಷ ಇದೆ. ಧ್ಯಾನದೊಳಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಇನ್ನೂ ಹಿಂಗೂ ಎಲ್ಲ ನಮ್ಮ ಬಾಡಿ ಒಳಗಿನ ಪೇನು ನಮ್ಮ ಬಾಡಿ ಒಳಗಿನ ಸಮಸ್ಯೆಗಳನ್ನು ತೆಗಿಯೋಷ್ಟು ಶಕ್ತಿ ಧ್ಯಾನಕ್ಕದ ಅನ್ನೋದು ನನಗೆ ಭಾಳ ಕನ್ಫರ್ಮ್ ಆತ ಆ ಟೈಮ್ನಾಗ. ನನಗೆ ಅಂದ್ರೇನು ಕೂಡೋದಿತ್ತಲ್ಲ, ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಕೂಡಕ್ಕಾಗಂಗಿಲ್ಲ ಅಂದ್ರೆ ಬರಲಿಲ್ಲ. ಇವಾಗ ನಾನು 3 ತಾಸು ಗಂಟ್ಲಿ ಕೂಡೋ ಶಕ್ತಿ ನನಗೆ ಆ ಧ್ಯಾನದಿಂದ ಸಿಕ್ಕತಿ. ಮತ್ತು 3 ತಾಸು ಕುಂತ್ರು ನನಗೆ ಯಾವುದೇ ಪೇನ್ ಇಲ್ಲ. ಮತ್ತು ನಾನೀಗ ಯೋಗಕ್ಕೆ ಹೋಗಲ್ಲ, ಜಿಮ್ಗೆ ಹೋಗಂಗಿಲ್ಲ, ಎಕ್ಸಸೈಸ್ ಇಲ್ಲ. ಈಗ 30-36 ದಿವಸ ಆದರೂ ನನ್ನ ಬಾಡಿ ಅಷ್ಟೊಂದು ನನ್ನ ಚೇಂಜಸ್ ಕಂಡೈತೆ. ಮತ್ತು ಕುತ್ಕೊಂಡು ಆರಾಮ್ ಹೇಳಬಲ್ಲೆ. ನಾನು ಫ್ಲೆಕ್ಸಿಬಲ್ ಆದನಿ, ನನ್ನ ಬಾಡಿ ನನ್ನ ಕಂಟ್ರೋಲ್ನಾಗ ಅದ ಅನ್ನೋ ಶಕ್ತಿ ನನಗೆ ಈ ಧ್ಯಾನದಿಂದ ಸಿಕ್ಕೈತೆ. ನನಗೆ ಗುರೂಜಿ ಅವರು ಮತ್ತು ಸ್ವರ್ಣಮಾಲಾ ಅಮ್ಮನವರ ಆಶೀರ್ವಾದ ಮತ್ತು ಅನ್ನೋ ಕಾರಣ ಅವರು ಗುರೂಜಿಗೆ ಅವರ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಜೈ ಗುರೂಜಿ.